ಹಾಯ್ ಎಲ್ಲ ನಮಸ್ಕಾರ. ನಾನು ಕಬ್ಜಾ ಶರಣು. ನನ್ನ ಸೋಷಿಯಲ್ ಮೀಡಿಯಾಗೆ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಇನ್ಮೇಲೆ ಪಾದಯಾತ್ರೆ ನಿಮಗೆ ಚಾಲೆಂಜಸ್ಸು ಅಂತ ಇರಿಟೇಷನ್ ಮಾಡಲ್ಲ. ನನ್ನ ಸೋಷಿಯಲ್ ಮೀಡಿಯಾ ಜರ್ನಿಗೆ ಇಲ್ಲಿವರೆಗೂ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ಪ್ರತಿಯೊಬ್ಬರಿಗೂ ತುಂಬ ಹೃದಯ ಧನ್ಯವಾದಗಳು. ಮತ್ತು ನನ್ನ 200K ಫ್ಯಾಮಿಲಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ, ನಿನ್ನೆ ನಂದು ಒಂದು ವಿಡಿಯೋ ವೈರಲ್ ಆಗಿರುತ್ತೆ. ಆ ವಿಡಿಯೋದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡ್ತಿರ್ತಾರೆ. ಆ ವಿಡಿಯೋ ನೋಡಿ ತುಂಬ ಜನ ಖುಷಿ ಪಟ್ಟಿದ್ದೀರಾ, ತುಂಬ ಜನ ಕರ್ನಾಟಕ ಆಲ್ ಓವರ್ ಸ್ಪ್ರೆಡ್ ಮಾಡಿದ್ದೀರಾ, ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿದ್ದೀರಾ. ಅಂತ ಎಲ್ಲ ಒಳ್ಳೆ ಮನಸ್ಸುಗಳಿಗೂ ಧನ್ಯವಾದಗಳು ಹೇಳ್ತಾ, ನಿನ್ನೆ ಏನಾಯಿತು ಅಂತ ಒಂದು ಚಿಕ್ಕ ಕ್ಲಾರಿಟಿ ಕೊಡ್ತೀನಿ. ನಾವು ಮಂಜುನಾಥ್ ಕೇರ್ಪೇಟೆ ಅಣ್ಣ, ಚೇತನ್ ದುರ್ಗಾ ಸರು ಎಲ್ಲರೂ ಸೇರಿ ಒಂದು ಹೊಸ ವರ್ಷಕ್ಕೆ ಅಂತ ಬೂದಿಗೆರೆಗೆ ದೇವರ ದರ್ಶನಕ್ಕೆ ಹೋಗಿರ್ತೀವಿ. ಆ ದರ್ಶನ ಮಾಡೋ ಟೈಮಲ್ಲಿ ರವಿ ಮಂಡ್ಯ ಕೆಂಪಣ್ಣ ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಸೇರಿ ದರ್ಶನ ಮಾಡ್ತೀವಿ. ದರ್ಶನ ಮಾಡ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಎಲ್ಲರೂ ಜೊತೆಲಿ ಹೋಗೋಣ ಅಂತ ಬರ್ತಾ ಇರ್ತೀವಿ. ರವಿ ಮಂಡ್ಯ ಅವ್ರು ಏನಂತಾರೆ ಅಂದರೆ, ನಮ್ಮ ಪರಿಚಯ ಇರೋರೊಬ್ಬರು ಸ್ಟೇಷನ್ ಮಾಗಡಿ ಸ್ಟೇಷನಲ್ಲಿ ಇದ್ದಾರೆ, ಹೋಗೋ ಟೈಮಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತಾರೆ. ನಮಗೆ ಅಲ್ಲಿ ಯಾರು ಅವ್ರು ಯಾರು ಅಂತ ನಂಗೆ ಏನೂ ಗೊತ್ತಿಲ್ಲ. ನಂಗೆ ಪರಿಚಯ ಇರೋರು ಇಲ್ಲಿ ಮಂಜುಣ್ಣ ಮತ್ತು ರವಿ ಮಂಡ್ಯ ಅಣ್ಣ. ಅವ್ರು ಹೇಳಿದಾಗ ಸರಿ ಅಣ್ಣ ಹೋಗೋಣ ಅಂತ ಹೋಗಿರ್ತೀವಿ. ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ ಕರ್ಕೊಂಡು ಹೋಗಿ ನಾನು ಸ್ಟೇಷನ್ ಕರ್ಕೊಂಡು ಹೋಗಿದಾಗೂ ಕೂಡ ನಂಗೆ ಅಲ್ಲಿ ಏನು ವಿಚಾರನ ತಿಳ್ಕೊಂಡಿಲ್ಲ. ಅವರೇ ಹೋಗಿ ಮಾತಾಡ್ಕೊಂಡು ರಿಟರ್ನ್ ಬರೋ ಟೈಮಲ್ಲಿ ಸ್ಟೇಷನ್ ಹೊರಗಡೆ ಬಂದಾಗ ಊರ ಜನ ಎಲ್ಲ ಸೇರಿರ್ತಾರೆ. ಅವರು ಏನು ಮಾತಾಡ್ಸೋದು ಇಲ್ಲ, ಬಂದಮೇಲೆ ಹಲ್ಲೆ ಮಾಡ್ತಾರೆ. ಪ್ರತಿಯೊಬ್ಬರ ಮೇಲೆ ಹಲ್ಲೆ ಮಾಡ್ತಾರೆ. ನಾನು ಅಲ್ಲಿ ಆ ವಿಡಿಯೋದಲ್ಲೂ ಕೇಳ್ಕೊಂಡಿದ್ದೀನಿ, ಅಣ್ಣ ನಮ್ಮ ಅಮ್ಮನ ಹೆತ್ತ ತಾಯಿ ಮೇಲೆ ಹಣೆಗೂ ಚಾಮುಂಡಿ ತಾಯಿ ಮೇಲೆ ಹಣೆಗೂ ನಂಗೆ ವಿಚಾರ ಗೊತ್ತಿಲ್ಲ, ದಯವಿಟ್ಟು ಹಲ್ಲೆ ಮಾಡಕ್ಕೆ ಹೋಗ್ಬೇಡಿ, ವಿಚಾರ ಏನು ಅಂತ ತಿಳ್ಕೊಳ್ಳಿ ಫಸ್ಟು. ಅಲ್ಲೇ ಪಕ್ಕನೇ ಪೊಲೀಸ್ ಇದ್ದಾರೆ, ಆ ಪೊಲೀಸರಿಗೆ ಹೋಗಿ ಕೇಳಿ ನಾವೇನಾದ್ರೂ ಕೇಸ್ಗೆ ಸಂಬಂಧಪಟ್ಟಿದೀವಾ, ಇನ್ವಾಲ್ವ್ಮೆಂಟ್ ಇದೀವಾ ಅಂತ. ಹಳ್ಳಿ ಜನರ ಆಕ್ರೋಶ ಮಿತಿ ಮೀರಿರುತ್ತೆ, ಹಲ್ಲೆ ಮಾಡಿರ್ತಾರೆ. ಅಲ್ಲೇನೋ ಒಂದು ವಿಚಾರ ಏನಾಗಿತ್ತಪ್ಪ ಅಂದರೆ, ಜನವರಿ 1ಗೆ ಒಂದು ಯಾರೋ ಒಂದು ಪಾರ್ಟಿನ ಹಮ್ಮಿಕೊಂಡಿರ್ತಾರೆ. ಆ ಪಾರ್ಟಿಗೆ ಒಂದು 30-40 ಜನ ಜಾಯ್ನ್ ಆಗಿರ್ತಾರೆ. ಅಲ್ಲಿ ರವಿ ಮಂಡ್ಯ ಅವರು ಮತ್ತು ಕೆಂಪಣ್ಣನೂ ಜಾಯ್ನ್ ಆಗಿರ್ತಾರೆ. ಆ ಪಾರ್ಟಿಲಿರುವಂಥ ಒಬ್ಬ ಹಲ್ಕ ನನ್ನ ಮಗ, ಅವ್ರು ಯಾರೋ ಜಾಮೂನ್ ಅಂತ ಅವನು ಬೆಳಗಿನ ಜಾವ ಯಾವುದೋ ಒಂದು ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡಿರ್ತಾನೆ. ಅದಕ್ಕೆ ಅಲ್ಲೇನೋ ಒಂದು ಕೇಸ್ ನಡೀತಾ ಇರುತ್ತೆ. ನಂಗೆ ಆ ಲಿಟ್ರಲಿ ಆ ಕೇಸ್ ಬಗ್ಗೆನೂ ಗೊತ್ತಿಲ್ಲ ಅಣ್ಣ. ಅಲ್ಲೇನು ನಡೀತಾ ಇದೆ, ಯಾರು ಪಾರ್ಟಿ ಅರೇಂಜ್ ಮಾಡವ್ರೆ, ಅವ್ರು ಯಾರು ಸಂಬಂಧ ಇಲ್ಲ ನಂಗೆ ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ. ಹೊರಗಡೆ ಬಂದ್ರು ಕೂಡ ಹಲ್ಲೆ ಮಾಡಿದ್ರು. ಪರವಾಗಿಲ್ಲ ಆ ಮಂಜುನಾಥ ಸ್ವಾಮಿ ನಿನ್ಗೆ ಅದು ಹೊರ ಕೊಟ್ಟ, ಅದು ಕೊಟ್ಟ, ಹಂಗೆ ಹಿಂಗೆ ಅಂದ್ರೆ ತಗೋಣ ಅಣ್ಣ. ತಪ್ಪು ಮಾಡಿದಾಗ ಬೈದಿದ್ದೀರಾ, ಬುದ್ಧಿ ಮಾತಾಡಿದ್ದೀರಾ, ತಿದ್ಕೊಂಡಿದ್ದೀನಿ. ತಪ್ಪೇ ಮಾಡಿಲ್ಲ ಅಣ್ಣ. ಏನು ತಪ್ಪು ಮಾಡಿದ್ದೀನಿ ಅಣ್ಣ ನಾನು? ಈ ವಿಚಾರದಲ್ಲೂ ಕೂಡ ಪ್ರತಿಯೊಬ್ಬರು ಹೇಟ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಕಮೆಂಟ್ ರಾಂಗ್ ಮಾಡ್ತಿದ್ದೀರಾ. ತಡ್ಕೊಳಕ್ಕಾಗಲ್ಲ ಈ ಮನಸ್ಸು. ನೋಡೋಣ, ಅವಾಗಲೂ ಕೂಡ ಒಂದು ಹೆಣ್ಣಿನ ನ್ಯಾಯ ಸಿಗ್ಲಿ ಅಂತ ಪದಯಾತ್ರೆ ಮಾಡಿದೆ. ಇವಾಗಲೂ ಕೂಡ ಈ ಕೇಸಲ್ಲಿ ಅಲ್ಲೇನಾದ್ರೂ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಹೆಣ್ಣಿಗೆ ಏನಾದರೂ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೂ ಕೂಡ ನಾನು ಹೋಗಿ ಮತ್ತೆ ಸ್ಟ್ಯಾಂಡ್ ಆಗ್ತೀನಿ, ನಿಂತ್ಕೋತೀನಿ. ಎಂಡ್ ಆಫ್ ದ ಡೇ ನಾನು ತಪ್ಪು ಮಾಡಿಲ್ಲ ಅಣ್ಣ. ತಪ್ಪು ಮಾಡ್ದೇನೆ ಒದೆ ತಿನ್ಸ್ಕೊಂಡ್ ಬಂದಿದ್ದೀನಿ. ಅದನ್ನ ನೋಡಿ ತುಂಬ ಜನ ಖುಷಿ ಪಟ್ಟಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ, ನನ್ನ ಒಂದು ಸೋಷಿಯಲ್ ಮೀಡಿಯಾ ಜರ್ನಿಗೆ ಎಂಡ್ ಕೊಡ್ತಾ ಇದ್ದೀನಿ. 200K ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಒಂದು ಆ ಋಣನ ತೀರ್ಸಕ್ಕಾಗಲ್ಲ. ಲವ್ ಯು. ಹತ್ತು ಗಾಡಿ ನಾನು ಹತ್ತು ತಾಯಿ ಮೇಲೆ ಆಣೆ ಮಾಡಿದ್ದು ಟೆಂಪಲ್ ಬಂದಿದ್ದಾಳ ನಾನು. ನಮ್ಮ ಅಮ್ಮನ ಮೇಲೆ ಆಣೆ ಟೆಂಪಲ್ ಬಂದಿದ್ದಾಳೆ. ನಮ್ಮ ಅಮ್ಮನ ಆಣೆ ನಿನ್ನ ಬೆಂಗಳೂರು ಇದ್ದಾಳೆ ನಾನು. ನಮ್ಮ ಅಮ್ಮನ ಆಣೆ ನಿಂತು ಬೆಂಗಳೂರು ಇದ್ದೆ ನಾನು. ಟೆಂಪಲ್ ಬಂದಿದ್ದಾಳ. ಅಯ್ಯೋ ಅಣ್ಣ, ನಿನ್ನ ಬೆಂಗಳೂರು ಇದ್ದಾಳೆ. ಮಾಡು ಗುರು, ಏನು ಗೊತ್ತಿಲ್ಲ ಮಾಡು. ಈಗ ಇಲ್ಲಿದ್ರೆ ಒದೇ ತಿಂತೀಯ, ಹೋಗಿ ಸ್ಟೇಷನ್ ಜೊತೆ ಗೊತ್ತಿಲ್ಲ ನಂಗೆ. ನಿಮ್ಮ ಹಬ್ಬ ತಪ್ಪಿಸ್ಕೊಂಡು ಬಂದ ಕೈಗೆ